ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ದೇವು ಲಿಂಗನಗೌಡ್ರು ತರಬೇತಿದಾರರ ನೇತೃತ್ವದಲ್ಲಿ ದೇವ್ ಅಕಾಡೆಮಿ ಆರಂಭಿಸಲಾಗಿದೆ. ಮಿಥುನ್ ಪಾಟೀಲರು ದೇವ್ ಕ್ರಿಕೆಟ್ ಅಕಾಡೆಮಿಗೆ ಚಾಲನೆ ನೀಡಿದರು. ರೋಣ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮೀಣ ಮಕ್ಕಳಿಗೆ ಕ್ರಿಕೆಟ್ ತರಬೇತಿ ಸಿಗುವ ಉದ್ದೇಶದಿಂದ ಅಕಾಡೆಮಿ ಆರಂಭಿಸಲಾಗಿದೆ. ದೇವ್ ಕ್ರಿಕೆಟ್ ಅಕಾಡೆಮಿಗೆ ಮಿಥುನ್ ಪಾಟೀಲರಿಂದ ಚಾಲನೆ. ರೋಣ ಪಟ್ಟಣದ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಸಂಯೋಗದೊಂದಿಗೆ ಪ್ರಾರಂಭವಾದ ದೇವ್ ಕ್ರಿಕೆಟ್ ಅಕಾಡೆಮಿಗೆ ಬ್ಯಾಟಿಂಗ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ರೋಣ ತಾಲೂಕು ಪಂಚ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ, ಗ್ರಾಮೀಣ ಪ್ರದೇಶದ ಯುವಜನರು ಯಾವುದೇ ಕ್ರೀಡೆಯಲ್ಲಿ ಸಾಧನೆ ಮಾಡಲು ಗುಣಮಟ್ಟದ ತರಬೇತಿ ಪಡೆಯುವುದು ಅಗತ್ಯ. ರೋಣ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳಿಗೆ ಕ್ರಿಕೆಟ್ ತರಬೇತಿ ನೀಡಲು ದೇವು ಲಿಂಗನಗೌಡ್ರು ತರಬೇತಿದಾರರ ನೇತೃತ್ವದಲ್ಲಿ ದೇವ್ ಅಕಾಡೆಮಿ ಆರಂಭಿಸಲಾಗಿದೆ. ಇಂತಹ ಅಕಾಡೆಮಿಗೆ ಸ್ಥಳಾವಕಾಶ ನೀಡಿದ ಅವಿನಾಶ್ ಸಾಲಿಮನಿಯವರು ಕ್ರೀಡಾ ಪ್ರೇಮಿಗಳಿಗೆ ನೀಡುವ ಪ್ರೋತ್ಸಾಹ, ಯುವ ಕ್ರೀಡಾಪಟುಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಈ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಆಟಗಾರರು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಬೇಕು ಎಂಬುದು ಆಶಯ. ಕ್ರೀಡೆಯಲ್ಲಿ ಸತತ ಸಾಧನೆ ಮಾಡುವ ಆಟಗಾರರಿಗೆ ಸದಾ ಪ್ರೋತ್ಸಾಹ ನೀಡುತ್ತೇವೆ ಎಂದು ದೇವ್ ಕ್ರಿಕೆಟ್ ಅಕಾಡೆಮಿಗೆ ಶುಭಾಶಯ ತಿಳಿಸಿದರು. ನಂತರ ಮಾತನಾಡಿದ ಶ್ರೀ ಸಿದ್ದರಾಮೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅವಿನಾಶ್ ಸಾಲಿಮನಿ, ಗ್ರಾಮೀಣ ಕ್ರೀಡಾಪಟುಗಳ ಪ್ರತಿಭೆ ಅರಳಲು ಉತ್ತಮ ತರಬೇತಿ, ಸುಸಜ್ಜಿತ ಮೈದಾನ ಮತ್ತು ಕ್ರೀಡಾ ಸೌಲಭ್ಯಗಳನ್ನು ಒದಗಿಸುವುದು ಅತ್ಯಗತ್ಯ. ಗ್ರಾಮ ಮಟ್ಟದಲ್ಲಿ ಕ್ರಿಕೆಟ್ ಆಟಕ್ಕೆ ಪ್ರೋತ್ಸಾಹಿಸುವ ಮೂಲಕ ಮತ್ತು ಹೆಚ್ಚಿನ ತರಬೇತಿದಾರರನ್ನು ನೇಮಕ ಮಾಡುವ ಮೂಲಕ ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು. ಕರ್ನಾಟಕ ಮಹಿಳಾ ತಂಡದ ಆಟಗಾರ್ತಿಯಾದ ನೇತ್ರಾವತಿ ಮಹಿಳಾ ಕ್ರಿಕೆಟ್ ಪುರುಷರ ಕ್ರಿಕೆಟ್ನಷ್ಟೇ ಉತ್ಸಾಹ ಮತ್ತು ತಾಂತ್ರಿಕತೆಯಿಂದ ಆಡಲಾಗುವ ಕ್ರೀಡೆಯಾಗಿದ್ದು, ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಜನಪ್ರಿಯತೆ ಪಡೆಯಲು ಉತ್ತಮ ವೇದಿಕೆ ದೇವ್ ಕ್ರಿಕೆಟ್ ಅಕಾಡೆಮಿಯ ತರಬೇತಿ ಪಡೆದು ಸಾಧನೆ ಮಾಡಬೇಕು. ಗ್ರಾಮಾಂತರ ಪ್ರದೇಶದ ಪ್ರತಿಭೆಗಳನ್ನು ಗುರುತಿಸಿ ವೇದಿಕೆ ನೀಡುವ ಉದ್ದೇಶದಿಂದ ದೇವು ಲಿಂಗನಗೌಡ್ರವರ ಈ ವಿನೂತನ ಪ್ರಯತ್ನ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಹಿಳಾ ತಂಡದ ಆಟಗಾರ್ತಿಯಾದ ಚಿನ್ಮಯಿ ಶಿವಾನಂದ, ಅಂತಾರಾಷ್ಟ್ರೀಯ ವಿಕಲಚೇತನ ಕ್ರಿಕೆಟ್ ಕ್ರೀಡಾಪಟುಗಳಾದ ಪ್ರಕಾಶ್ ಹೊನವಾಡ, ಹೇಮಾರೆಡ್ಡಿ, ಇಕ್ಬಾಲ್ ಯಲಿಗಾರ ಹಾಗೂ ಮುಖ್ಯ ಅತಿಥಿಗಳಾಗಿ ವೈಸಿ ಸುಂಕದ್, ಜಗದೀಶ್ ಬೋದಿಹಾಳ, ಪ್ರಕಾಶ್ ಹಾಲಣ್ಣವರ, ಜಗದೀಶ್ ಅಳ್ಳೊಳ್ಳಿ, ಅಭಿಷೇಕ್ ಇನಾಮ್ದಾರ್, ಯಲ್ಲಪ್ಪ ಕೀರೇಸೂರ, ಮಹದೇವಪ್ಪ ತೆಗ್ಗಿನಮನಿ, ನಾಗಪ್ಪ ದೇಶಣ್ಣವರ, ಮಲ್ಲಯ್ಯ ಸ್ಥಾವರಮಠ ಪಾಲ್ಗೊಂಡಿದ್ದರು. ವರದಿಗಾರರು ಮಹೇಶ್ ಅಚ್ಚಿನಗೌಡರ. ಟೆನ್ನಿಸ್ ಬಾಲು ಆಡ್ತಕ್ಕಂಥದ್ದು ಪ್ರಾಕ್ಟೀಸ್ ಇತ್ತು, ಆದರೆ ಮುಂದೆ ನಾವು ಎಲ್ಲ ಇಲ್ಲಿಗೆ ಅಷ್ಟೇ ಸೀಮಿತ ಆಗ್ತೀವಿ. ನಾವು ಇವತ್ತು ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ನಮ್ಮ ದೇವ್ ಕ್ರಿಕೆಟ್ ಅಕಾಡೆಮಿ ನಾವಿಬ್ಬರು ಒಟ್ಟುಗೂಡಿ ರೋಡ್ ನಗರದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಆರಂಭಿಸಿದ್ರು. ನಾವು ನಮ್ಮ ಮಿಥುನಣ್ಣವರು ಹಾಗೂ ಯಾವಾಗ್ಲೂ ವಿಲೇಜ್ ಸೈಡ್ ಕ್ರಿಕೆಟ್ ಡೆವಲಪ್ ಮಾಡ್ಬೇಕಂತ ನನ್ನ ಜೊತೆ ಮಾತು ನಡೀತಾ ಇತ್ತು. ತುಂಬಾ ವರ್ಷದಿಂದ ಅವ್ರಿಗೆ ಡ್ರೀಮ್ ಇತ್ತು. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಒಂದು ರೋಡ್ ಮ್ಯಾಪ್ ಕೊಡೋಕೆ ತುಂಬಾ ಫೆಸಿಲಿಟೀಸ್ ಇದೆ, ಬಟ್ ವಿಲೇಜ್ ಕಡೆ ಇರೋರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಈವನ್ ಮತ್ತು ಈಗಿನ ಒಂದು ಆಧುನಿಕತೆಯ ಗ್ಲಾಮರ್ ದುನಿಯಾದಲ್ಲಿ ಕ್ರಿಕೆಟ್ಗೆ ಬಹಳಷ್ಟು ಪ್ರೋತ್ಸಾಹ ಇರಲಿಲ್ಲ. ಆದ್ರೆ ಬರಬರ್ತಾ ರೋಣದಲ್ಲಿ ಕ್ರಿಕೆಟ್ ನಶಿಸಿ ಹೋಗುತ್ತೆ ಅನ್ಸ್ತೈತಿ. ಒಂದು 8 ವರ್ಷದಿಂದ ಅದನ್ನ ಪುನರುಜ್ಜೀವನಗೊಳಿಸಿದವರು ಪ್ರಾಕ್ಟೀಸ್ ಮಾರ್ನಿಂಗ್ ಸೆಷನ್ ಒಳಗ ನಮ್ಮ ಯಲಪ್ಪಣ್ಣವರು, ನಾಗಪ್ಪಣ್ಣವರು ಜೊತೆಗೆ. ಇದಾಗಿತ್ತು ಈ ಕ್ಷಣದ ಶ್ರೀ ನ್ಯೂಸ್. ನಮಸ್ಕಾರ.